ಹೈನಾ ಚಿತ್ರ ಒಂದು ಪೇಟ್ರಿಯಾಟಿಕ್ ಸಿನಿಮಾ. ನಾನು ಮನೆಗೆ ಹೋಗಿ ಕೇಳಿದಾಗ ನಾನು ನಾರ್ಮಲ್ ಆಗಿ ಸಿನಿಮಾ ಯಾವುದು ಮಾಡಲ್ಲ, ಬಟ್ ದಿಸ್ ಸ್ಪೆಷಲ್ ಕೇಸ್ ಐ ಆಮ್ ಡೂಯಿಂಗ್ ಅಂತ ಹೇಳಿದ್ರು. ನನಗೆ ಅದು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಹೈನಾ ವಿಶೇಷ ಏನಂದ್ರೆ ಇದು ಪೇಟ್ರಿಯಾಟಿಕ್ ಸಿನಿಮಾ ಅಂತ ನನಗೆ ಹೇಳಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಇವತ್ತು ನಾವು ಯಾವ ತರ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ನುಸುಳುವಿಕೆ, ಭದ್ರತೆ, ಸುಮಾರು ಸಾಕಷ್ಟು ಈ ಒಂದು ಅಂಶಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇದನ್ನ ಹೆಂಗೆ ನಾವು ಕೌಂಟರ್ ಮಾಡ್ಬೋದು ಮತ್ತೆ ಯಾವ ತರ ಸೊಲ್ಯೂಷನ್ ಇದ್ರಲ್ಲಿ ನಾವು ತೋರಿಸಿದೀವಿ ಅನ್ನೋದು ಮುಖ್ಯವಾದ ಉದ್ದೇಶ ಈ ಹೈನಾ ಚಿತ್ರ. ಈ ಹೈನಾ ಚಿತ್ರ ನಾವೊಂದು 30 days R&D ಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ, ಇಂಡಿಯನ್ ಸರ್ವೇಲೆನ್ಸ್ ಹೆಂಗ್ ಮಾಡುತ್ತೆ, ಆಮೇಲೆ ಆರ್ಮಿ ಅವ್ರು ಯಾವ ತರ ಫಂಕ್ಷನ್ ಮಾಡ್ತಾರೆ, ನಾರ್ಕೆಟಿಕ್ಸ್ ಹೆಂಗ್ ಮಾಡ್ತಾರೆ, ಇದೆಲ್ಲ ನೋಡಿ ಒಂದು ಕಥೆ ಮಾಡಿದ್ರು. ನನ್ನ ತಮ್ಮ ಇದಕ್ಕೆ ಸ್ಟೋರಿ ಬರೆದಿದ್ದಾರೆ, ಲಕ್ಷ್ಮಣ್ ಅಂತ. ಸೊ ಇದು 30 ದಿನ ನಾವು ರಿಸರ್ಚ್ ಮಾಡಿ ಆಮೇಲೆ 30 ದಿನ ಶೂಟಿಂಗ್ ಮಾಡಿದ್ವಿ. ಸುಮಾರು ಬೆಂಗಳೂರು, ಇಂಡಿಯಾ, ಬೇರೆ ಬೇರೆ ಲೊಕೇಶನ್ಸ್ ಮಾಡಿದ್ವಿ. ಸೊ ಇವತ್ತು ನಾವು ಇದನ್ನ ರಿಲೀಸ್ ಮಾಡ್ತಾ ಇದೀವಿ. ಫಸ್ಟ್ ಟ್ರೈಲರ್ January 31st ಇದನ್ನ ಲಾಂಚ್ ಮಾಡ್ತಾ ಇದೀವಿ, ರಿಲೀಸ್ ಮಾಡ್ತಾ ಇದೀವಿ. ಇದೇ January 31ಕ್ಕೆ ಸಿನಿಮಾ ತೆರೆ ಕಾಣ್ತಾ ಇದೆ. ದೇಶದ ಸಮಾಜದ ಹಲವಾರು ಪ್ರಚಲಿತ ವಿದ್ಯಮಾನಗಳನ್ನ ಜೊತೆಗಿಟ್ಕೊಂಡು ಜನಕ್ಕೆ ಈ ವಿಚಾರಗಳನ್ನ ತಿಳಿಸಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಸಿನಿಮಾ ಇದೆ. ಸಿನಿಮಾ ಈ ರೀತಿಯ ಸಂದೇಶ ಕೊಡೋದಕ್ಕೆ ಬಹಳ ಒಳ್ಳೆಯ ಮಾಧ್ಯಮ. ಜನಕ್ಕೆ ಎಂಟರ್ಟೈನ್ಮೆಂಟ್ ನ ಜೊತೆಗೆ ವಿಚಾರವನ್ನು ಕೂಡ ಮುಗಿಸುವಂತ ಒಂದು ಬಹಳ ಒಳ್ಳೆಯ ಮಾಧ್ಯಮ ಸಿನಿಮಾ. ಅದನ್ನು ಬಳಸಿ ವೆಂಕಟ್ ಅವರು ಅವರ ತಂಡ ಈ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ತಂದಿದೆ. ಜನ ಈ ಸಿನಿಮಾ ನೋಡಿ ಸಮಾಜದಲ್ಲಿ ನುಸುಳುವಿಕೆ, ಡ್ರಗ್ಸು, ಈ ರೀತಿ ಫೇಕ್ ಐಡಿಗಳನ್ನು ಮಾಡಿಸಿ ಯಾವ ರೀತಿಯ ಸೆಕ್ಯೂರಿಟಿ ಬೇಕಾಗುತ್ತೆ, ದೇಶಕ್ಕೆ ಮಾರಕ ಶಕ್ತಿ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಉಂಟಾಗಿ ಅಂತ ಹೇಳಿ ಮತ್ತೊಮ್ಮೆ ಅವರ ತಂಡದ ಪ್ರಯತ್ನಕ್ಕೆ ಅವರು ಎಷ್ಟೊಂದು ಎಫರ್ಟ್ ಹಾಕಿ ಕಾರ್ಯಕ್ರಮ ಮಾಡಿ ಸಿನಿಮಾ ತೆಗೆದು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡೋದಕ್ಕೆ ನಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನಷ್ಟು ಸಿನಿಮಾಗಳು ಬರಲಿ, ಜನ ಅದನ್ನ ಸಿನಿಮಾ ಅಭಿರುಚಿ ಇರುವಂಥ ಜನ ಇದನ್ನು ನೋಡಲಿ ಎನ್ನುವಂಥ ಆಶಯ ಕೊಡಿಸೋದಕ್ಕೆ ನಮಸ್ಕಾರ. ಇದು ಒಂದು ಒಳ್ಳೆ ಸುಸಂದರ್ಭ. ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದ್ದೀವಿ, ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್. ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯರು ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂಗ್ಯಾ ಮತ್ತು ಇನ್ನೊಂದು ಮತ್ತೆ ಚಿಟನೋ ಇದರ ಕಡೆಯಿಂದ ಬಂದು ಹೇಗೆ ನುಸುಳಿ ನಮ್ಮ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಇಶ್ಯೂ ನಮ್ಮ ದೇಶದಲ್ಲಿ. ಇದು ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಏನ್ ಮಾಡಿದೀವಿ ನೋಡಿ ಸರ್, ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಭದ್ರತೆ ಬಂತಲ್ಲ, ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ, ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರರಿಸ್ಟ್ಗಳು ಹೇಗೆ ಅವರು ಫಂಡಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡಕ್ಕೆ ಯೂಸ್ ಮಾಡೋದು. ಇದು ಸ್ವಲ್ಪ ಕಥಾನಕ ಇರ್ಬೋದು, ಆದ್ರೂ ಕೂಡ ನಾನು 2 ವರ್ಷ ಆಯ್ತು ಬರೆದಿದ್ದೆ, ಬರದಂಗೆ ಆಗ್ತಾ ಇದೆ ಪ್ರಚಲಿತ ವಿದ್ಯಮಾನಗಳ ಪ್ರಕಾರ. ನಮಸ್ಕಾರ. ಆಕ್ಚುಲಿ ನನಗೆ ಫಸ್ಟು ಈ ಸಿನಿಮಾ ಮಾಡಿದ ತಕ್ಷಣ ನನಗೆ ಬಹಳ ಇಂಟ್ರೆಸ್ಟ್ ಇಂದಾನೆ ಬಂದಿದ್ದು. ನಾನು ಆಕ್ಚುಲಿ ಬ್ಯಾಚುಲರ್ ಆಫ್ ವಿಜುವಲ್ ಮೀಡಿಯಾ ಅಂಡ್ ಫಿಲ್ಮ್ ಮೇಕಿಂಗ್ ಅಂತಾನೆ ಒಂದು ಡಿಗ್ರಿ ಮುಗಿಸಿ ನಾನು ಇದರಲ್ಲೇ ಮುಂದುವರಿಸಬೇಕು ಅಂತ ಆಸೆ ಇಟ್ಕೊಂಡು ನಾನು. ಸೊ ಈ ಆಪರ್ಚುನಿಟಿ ಬಂದಾಗ ಈ ಒಂದು ಸಬ್ಜೆಕ್ಟ್ಗೆ ಬಹಳ ಇಂಟ್ರೆಸ್ಟ್ ಆಗಿತ್ತು ನಾನು ಮಾಡಬೇಕು ಅಂತ. ಸೊ ನಾನು ಇವತ್ತು ಒಂದೇ ಹೇಳೋದು, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಕಡೆಯಿಂದ ನಿಲ್ತೀನಿ ಅಂತ ಭರವಸೆ ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.